ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂದರೆ ಇಂದು ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಅದು ಯಾವುದಪ್ಪ ಅಂದರೆ NTPC ನೇಮಕಾತಿ 2026 ರಿಕ್ರೂಟ್ಮೆಂಟ್ಗೆ ಈಗ ಗೌರ್ಮೆಂಟ್ ಕಡೆಯಿಂದ ರಿಲೀಸ್ ಮಾಡಿದ್ದಾರೆ. ಓಕೆನಾ, ಈ ನೇಮಕಾತಿಯಲ್ಲಿ ಯಾರ್ಯಾರು ಎಲಿಜಿಬಿಲಿಟಿ ಇರುತ್ತೆ, ಎಷ್ಟು ವೇಕೆನ್ಸಿಗಳು ಖಾಲಿದ್ದಾವೆ, ಯಾವಾಗ ಅಪ್ಲೈ ಮಾಡೋದು, ಲಾಸ್ಟ್ ಡೇಟ್ ಯಾವಾಗ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ಥರ ಡೈಲಿ ಜಾಬ್ ಕಂಟೆಂಟ್ಗೆ ನನ್ನ ಜಾಬ್ನ ನೋಡ್ತಾ ಇದೆ. ಮೊದಲನೇದಾಗಿ ಏನಪ್ಪ ಅಂದರೆ NTPC ಏನಪ್ಪ ಅಂದ್ರೆ ರಿಕ್ರೂಟ್ಮೆಂಟ್ ಮಾಡಿದೆ. ಓಕೆನಾ, ಈ ಮಾಹಿತಿಯನ್ನು ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಓಕೆನಾ, ಇದು ಭಾರತ ಪ್ರತಿಷ್ಠಿತ ಸಂಸ್ಥೆ ಆಗಿದೆ. ಓಕೆನಾ, ಇದು ನಮ್ಮ ಇಂಡಿಯಾದಲ್ಲಿ ಪ್ರತಿಷ್ಠಿತ ಸಂಸ್ಥೆ ಆಗಿದೆ. ಓಕೆನಾ, ಇದು ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಕಡೆಯಿಂದ ಏನಪ್ಪ ಅಂದರೆ ಇದು ಒಂದು ಕಂಪ್ನಿ ಟಾಪ್ ಕಂಪ್ನಿ ಆಗಿರೋದು. ಓಕೆನಾ, ಇದು ನೆಕ್ಸ್ಟ್ ಏನು ಮಾಡಪ್ಪ ಅಂದರೆ ಇದರಲ್ಲಿ ಏನಪ್ಪ ಅಂದರೆ ಜಾಬ್ ಸ್ಯಾಲರಿ ಕೊಡ್ತಾರೆ, ಆಮೇಲೆ ಜಾಬ್ ಸೆಕ್ಯೂರಿಟಿ ಇರುತ್ತೆ, ಆಮೇಲೆ ಕೆರಿಯರ್ ಗ್ರೋತು ಫಾಸ್ಟ್ ಕೆರಿಯರ್ ಗ್ರೋತ್ ಆಗುತ್ತೆ. ಓಕೆನಾ, ಕೆಲವೊಂದು ಜಾಬ್ಗಳಲ್ಲಿ ಯಾವುದೇ ಥರ ಕೆರಿಯರ್ ಗ್ರೋತ್ ಆಗೋದಿಲ್ಲ. ಹಾಗಾಗಿ ಈ ಜಾಬಲ್ಲಿ ಏನಪ್ಪ ಅಂದರೆ ನಿಮಗೆ ಡಿಮ್ಯಾಂಡ್ ಆಫ್ ಸ್ಯಾಲರಿಗಳು ಜಾಸ್ತಿ ಕೊಡ್ತಾರೆ. ಹಾಗಾಗಿ ನಿಮಗೆ ಜಾಬ್ ಸೆಕ್ಯೂರಿಟಿ ಇರುತ್ತೆ. ಓಕೆನಾ, ಯಾವಾಗ ಬೇಕಾಗಿ ನಿಮಗೆ ಜಾಬನ್ನ ಕಿತ್ತಾಕೋದಿಲ್ಲ. ಹಾಗಾಗಿ ಈ ಜಾಬು ಒಳ್ಳೆ ಜಾಬ್ ಆಗಿರುತ್ತೆ. ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ಕೊನೆಯ ತನಕ ನೋಡ್ತಾ ಹೋಗೋಣ. ಮೊದಲನೇದಾಗಿ ಏನಪ್ಪ ಅಂದರೆ ಸಂಸ್ಥೆ ಹೆಸರು ಬಂದ್ಬಿಟ್ಟು ಏನಪ್ಪ ಅಂದರೆ ನ್ಯಾಷನಲ್ ಥರ್ಮಲ್ ಪವರ್ ಪ್ಲಾಂಟ್ ಕೋಆಪರೇಷನ್ ಕಡೆಯಿಂದ ಏನಪ್ಪ ಅಂದರೆ ಇದು ಸಂಸ್ಥೆ ಆಗಿರುತ್ತೆ. ಓಕೆನಾ, ಹುದ್ದೆಗಳು ಯಾವ ಹುದ್ದೆ ಖಾಲಿದವಪ್ಪ ಅಂದರೆ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ಟ್ರೈನಿಂಗ್ ಏನಪ್ಪ ಅಂದರೆ ಹುದ್ದೆಗಳು ಖಾಲಿದೆ. ಓಕೆನಾ, ಈ ಕೆಲವೊಬ್ಬರು ವೀಡಿಯೋ ನೋಡ್ತಿರ್ತೀರ ನಡುಕ ನೀವು ನಾನು ಇಂಜಿನಿಯರ್ ಮಾಡಿ ಅಂತ ಬ್ಯಾಕ್ ಹೋಗ್ಬಿಡ್ತೀರಿ. ಓಕೆ, ಇದು ಇಂಜಿನಿಯರ್ ಮಾಡಿಲ್ಲ ಅಂದರೆ ಬೇರೆಯವರು ಕೂಡ ಅಪ್ಲೈ ಆಗುತ್ತೆ. ಈ ವಿಡಿಯೋನ ಆಗಕ್ಕೆ ಕೊನೆ ತನಕ ನೋಡ್ತಾ ಹೋಗಿ. ಟೋಟಲಿಗೆ ಬಂದ್ಬಿಟ್ಟು ಏನಪ್ಪ ನಿಮಗೆ 515 ಹುದ್ದೆಗಳು ಇಲ್ಲಿ ಖಾಲಿ ಹುದ್ದೆಗಳನ್ನು ಕೂಡ ಇಲ್ಲಿ ತಿಳಿಸಿದ್ದಾರೆ. ಓಕೆನಾ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಹುದ್ದೆಗಳ ಪ್ರಕಾರ ಯಾವ ಥರ ಹುದ್ದೆಗಳ ಪ್ರಕಾರ ಇದೆಯಪ್ಪ ಅನ್ನೋದಾದರೆ ಸೆಂಟ್ರಲ್ ಗೌರ್ಮೆಂಟ್ ಇದಾಗಿರುತ್ತೆ. ಓಕೆನಾ, ಯಾವ ಥರ ಇದು ಸ್ಟೇಟ್ ಗೌರ್ಮೆಂಟ್ ಆಗಿರೋದಿಲ್ಲ, ಯಾವುದೇ ಥರ IT ಕಂಪ್ನಿ ಕೂಡ ಆಗಿರೋದಿಲ್ಲ. ಇದು ನೋಟಿಫಿಕೇಶನ್ ಬಂದಿರೋ ಕಾರಣ ಏನಪ್ಪ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಓಕೆ, ಕೆಲಸ ಬಂದ್ಬಿಟ್ಟು ಆಲ್ ಓವರ್ ಇಂಡಿಯಾ ಒಳಗೆ ನಮ್ಗೆ ನಮ್ಮ ಆಲ್ ಓವರ್ ಇಂಡಿಯಾ ಒಳಗೆ ನೀವು ಯಾವ ಜಾಬ್ ಲೊಕೇಶನ್ಗಳು ನೀವು ಕೆಲಸ ಮಾಡ್ಬೋದು, ಇನ್ಕ್ಲೂಡಿಂಗ್ ಕರ್ನಾಟಕ ಒಳಗೆ ಇಲ್ಲಿ ಜಾಬ್ ಲೊಕೇಶನ್ ಕೂಡ ನೀವು ಇರುತ್ತೆ, ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಅರ್ಜಿ ಯಾವ ಥರ ಅರ್ಜಿ ಅಪ್ಲಿಕೇಶನ್ ಆಗ್ಬೋದಪ್ಪ ಅಂದರೆ ನೀವು ಆನ್ಲೈನಲ್ಲಿ ಅರ್ಜಿನ ಆಗ್ಬೋದು. ಯಾವ ಥರ ಅಪ್ಲೈ ಮಾಡೋದಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೆ, ನಾನು ಕ್ಲಿಕ್ ಮಾಡಿ ಹೋಗಿ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆನಾ, ಅದಾದಮೇಲೆ ವೇತನ ಎಷ್ಟು ಕೊಡ್ತಾರಪ್ಪ ಅಂದರೆ ನೀನು ಆವಾಗಲೇ ಹೇಳಿದೆ ಹೈಯೆಸ್ಟ್ ಸ್ಯಾಲರಿ ಕೊಡ್ತಾರೆ ಅಂತ ಹೇಳಿದೆ. ಓಕೆನಾ, ಆ್ಯಸ್ ಪರ್ NP ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಏನಪ್ಪ ಅಂದರೆ ಕಂಪ್ನಿ ಕಡೆಯಿಂದ ರೂಲ್ಸ್ ಪ್ರಕಾರ ನಮಗೆ ಏನಪ್ಪ ಅಂದರೆ 50,000 ಪ್ಲಸ್ ನಿಮ್ಗೆ ಏನಪ್ಪ ಸ್ಯಾಲರಿ ನೀಡ್ತಾರೆ ಅಂತ ಕೂಡ ನಾವು ಹೇಳ್ತಾ ಹೋಗ್ಬೋದು. ಓಕೆನಾ, ಇಲ್ಲಿ ನಾನು ವೇತನ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಯಾಕಪ್ಪ ಅಂದರೆ ನಿಮಗೆ ಆ್ಯಸ್ ಪರ್ NTPC ರೂಲ್ಸ್ ಪ್ರಕಾರ ನಮಗೆ ಜಾಸ್ತಿ ಇರುತ್ತೆ. ಹಾಗಾಗಿ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿದರೆ ಆ ನೋಟಿಫಿಕೇಷನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೆ, ನೀವು ಒಂದು ಟೈಮ್ ಕೂಡ ನೋಡ್ಕೋಬೋದು. ನಿಮಗೆ ಸ್ಯಾಲರಿ ಎಷ್ಟು ಕೊಡ್ತಾರೆ ನಿಮಗೆ ಡೌಟ್ ಇದ್ದರೆ ಅದನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಈ ಜಾಬಿಗೆ ನಾವು ಅಪ್ಲೈ ಮಾಡೋಕ್ಕಪ್ಪ ಅಂದರೆ ನಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಪ್ಪ ಅಂತ ನೋಡ್ತಾವೆ. ಮೊದಲನೇದಾಗಿ ಏನಪ್ಪ ಅಂದರೆ ನಿಮಗೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಯಾವ ಡಿಗ್ರಿ ಅಪ್ಪ ಅಂದರೆ BTech ನಿಮಗೆ ಯಾವುದರ ಒಂದು ರಿಲೆವೆಂಟ್ ಇಂಜಿನಿಯರಿಂಗ್ ಆಗಿದ್ದರೆ ಮಾತ್ರ ಈ ಜಾಬಿಗೆ ಅಪ್ಲೈ ಮಾಡೋದು. ಓಕೆನಾ, ಏನಪ್ಪ ಈ ಜಾಬಿಗೆ ಅಪ್ಲೈ ಮಾಡೋದು BTech ಆದರೆ ಅಪ್ಲೈ ಮಾಡ್ಬೋದು. ಅದಾದಮೇಲೆ AICT ಅಂದರೆ ಅಪ್ರೂವ್ ಯೂನಿವರ್ಸಿಟಿ, ಅಂದರೆ AICT ಅಂದರೆ ಯೂನಿವರ್ಸಿಟಿ ಇರುತ್ತೆ. ಓಕೆನಾ, ಅದು ಅಂದರೆ ಈಗ ಇಂಜಿನಿಯರ್ ಮಾಡ್ತಿರಲ್ವ ಅದೊಂದು ಯೂನಿವರ್ಸಿಟಿ ಇರುತ್ತೆ, ಆ ಯೂನಿವರ್ಸಿಟಿಗಿಂತ ಅಪ್ರೂವ್ ಆಗಿರಬೇಕು. ಈ ಆಲ್ ಓವರ್ ಇಂಜಿನಿಯರಿಂಗ್ BTech ಮಾಡಿದ್ರು ಆಲ್ಮೋಸ್ಟ್ ನಿಮಗೆ ಈ ಯೂನಿವರ್ಸಿಟಿ ಕಡೆಯಿಂದ ನಿಮ್ಮದು ಅಪ್ರೂವ್ ಆಗಿರುತ್ತೆ. ಓಕೆನಾ, ಆರಾಮಾಗಿ ನೀವು ಜಾಬಿಗೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಮಿನಿಮಮ್ ರಿಕಾರ್ಡ್ ಏನಪ್ಪ ಅಂದರೆ ಎಷ್ಟು ಇರುತ್ತಪ್ಪ ಅಂದರೆ ಪರ್ಸೆಂಟೇಜ್ ಎಷ್ಟು ಬರೋಕ್ಕಪ್ಪ ಅಂದರೆ ಮಿನಿಮಮ್ ನಿಮಗೆ 50% ತೆಗೆದು ನೀವು ಪಾಸ್ ಆಗಿದ್ರೆ ಮಾತ್ರ ಈ ಜಾಬಿಗೆ ಅಪ್ಲೈ ಮಾಡೋಕ್ಕೆ ಬರುತ್ತೆ. ಓಕೆನಾ, ನೀವು ಆಲ್ಮೋಸ್ಟ್ ಇಂಜಿನಿಯರ್ ಒಳಗೆ ಮಿನಿಮಮ್ 60% ತೆಗೆದೇ ಇರ್ತೀರಿ. ಓಕೆನಾ, ನಿಮಗೆ ಜಸ್ಟ್ 50% ಇದೆ ಆರಾಮಾಗಿ ಈ ಜಾಬಿಗೆ ಅಪ್ಲೈ ಮಾಡೋದು. ಓಕೆನಾ, ಅದಾದಮೇಲೆ ಏನಪ್ಪ ಅಂದರೆ ನಿಮಗೆ ಫೈನಲ್ ಸ್ಟೂಡೆಂಟ್ ಆಗಿದ್ದು ಕೂಡ ಈ ಜಾಬಿಗೆ ಅಪ್ಲೈ ಮಾಡೋದು. ಓಕೆನಾ, ನೀವು ಡಿಗ್ರಿ ಮುಗಿದ್ರೆ ಅಷ್ಟು ಅಪ್ಲೈ ಮಾಡೋಕ್ಕಂತ ಏನೋ ಅವಶ್ಯಕತೆ ಇರೋದಿಲ್ಲ. ನೀವು ಜಸ್ಟ್ ನೀವೇನಪ್ಪ ಇನ್ನು ಫೈನಲ್ ಇಯರ್ ಪರ್ಸಿಂಗ್ ಮಾಡ್ತಿದ್ರೆ ಕೂಡ ನೀವು ಈ ಜಾಬಿಗೆ ನೀವು ಅಪ್ಲೈ ಮಾಡ್ಬೋದು. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ವಯಸ್ಸಿನ ಮಿತಿ ನೋಡೋಣ. ಈ ಜಾಬ್ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ನಮಗೆ ಎಷ್ಟು ವಯಸ್ಸಾಗಿರಬೇಕು ನೋಡೋದಾದರೆ ನಿಮಗೆ ಗರಿಷ್ಠ ಅಂದರೆ ಮ್ಯಾಕ್ಸಿಮಮ್ 27 ವರ್ಷ ನಿಮಗೆ ಆಗಿದೆ ಕೂಡ ಅಪ್ಲೈ ಮಾಡೋದು. ಓಕೆ, ಕನಿಷ್ಠ ಏನಪ್ಪ ನಿಮಗೆ 18 ವರ್ಷ ಆಗಿದೆ ಕೂಡ ಈ ಜಾಬ್ಗೆ ಅಪ್ಲೈ ಮಾಡೋದು. ಓಕೆ, ಯಾರಿಗೆ ಕೂಡ ಇಲ್ಲಿ ಡಿಗ್ರಿ ಮಾಡೋಕ್ಕಂದ್ರೆ ನಿಮಗೆ ಯಾರಿಗೆ 18 ವರ್ಷ ಆಗಿಲ್ಲ. ಮಿನಿಮಮ್ ಏನಪ್ಪ ಅಂದರೆ ನಿಮಗೆ 20 ವರ್ಷ ಆಗಿರಬೇಕಪ್ಪ. 20 ವರ್ಷ ಆದರೆ ಮಾತ್ರ ನೀವು ಈಗ ಡಿಗ್ರಿ ಮಾಡೋಕ್ಕೆ ಬರುತ್ತೆ. ಓಕೆನಾ, ಹಾಗಾಗಿ ನೀವು ಡಿಗ್ರಿ ಫೈನಲ್ ಇದ್ದರೆ ಡಿಗ್ರಿ ಮುಗಿಸಿದ್ರೆ ಕೂಡ ಈ ಜಾಬಿಗೆ ನೀವು ಅಪ್ಲೈ ಮಾಡ್ಬೋದು. ಆಮೇಲೆ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಏಜ್ ಎಲೆಕ್ಷನ್ ಕೊಟ್ಟಿದ್ದಾರೆ ನೋಡೋದಾದರೆ OBC ಕ್ಯಾಟಗರಿಗೆ ಏನಪ್ಪ ಅಂದರೆ
3 ವರ್ಷಗಳ ಕಾಲ ನಮಗೆ ಈ ರಿಲೇಷನ್ ಕೊಟ್ಟಿದ್ದಾರೆ. SC STರಿಗೆ 5 ವರ್ಷ, PWD ವರಿಗೆ 5 ವರ್ಷ, 5ರಿಂದ 10 ವರ್ಷದಿಂದ 15 ವರ್ಷ ಕಾಲ ನಿಮಗೆ ಏನಪ್ಪ ಅಂದರೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅದಾದಮೇಲೆ ಎಕ್ಸ್ ಸರ್ವಿಸ್ ಮ್ಯಾನ್ ಆ್ಯಸ್ ಪರ್ ರೂಲ್ ಪ್ರಕಾರ ನಿಮಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಇರ್ತಾರೆ. ಓಕೆ, ಅವ್ರಿಗೆ ಕೂಡ ರೂಲ್ಸ್ ಪ್ರಕಾರ ಏನಪ್ಪ ನಿಮಗೆ ಏನಪ್ಪ 25 ವರ್ಷ ಆರಾಮ್ ಅವ್ರಿಗೆ ಕೂಡ 15 ವರ್ಷ ಕೂಡ ಇಲ್ಲಿ ಈ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ. ಅದಾದಮೇಲೆ ವೇತನ ಎಷ್ಟು ಕೊಡ್ತಾರಪ್ಪ ಅನ್ನೋದಾದರೆ ನಾವು ಆವಾಗ ಹೇಳಿದ್ದೆ, ಜಸ್ಟ್ ಆ್ಯಸ್ ಪರ್ ರೂಲ್ಸ್ ಪ್ರಕಾರ ಅಂತ ಹೇಳಿದೆ. ಇಲ್ಲಿ ಮೆನ್ಷನ್ ಮಾಡಿದ್ವಿ. ಓಕೆನಾ, ಎಷ್ಟೆಷ್ಟು ಸ್ಯಾಲರಿ ಕೊಡಬಹುದು ನೋಡೋದು ಏನಪ್ಪ ನಿಮ್ಮ ಬೇರೆ ಸ್ಯಾಲರಿ ಬಂದ್ಬಿಟ್ಟು 40,000 ಇರ್ತವೆ. ಜಸ್ಟ್ ಬೇಸಿಕ್ಕು 40,000ದಿಂದ 1,40,000 ರೂಪಾಯಿ ನಿಮಗೆ ಬೇಸಿಕ್ ಸ್ಯಾಲರಿ ಇರುತ್ತೆ. ಅದಾದಮೇಲೆ ಇದೆಲ್ಲ ಸ್ಯಾಲರಿ ಜೊತೆಗೆ ನಿಮಗೆ DA ಇನ್ಕ್ಲೂಡ್ ಆಗುತ್ತೆ, HRA ಇನ್ಕ್ಲೂಡ್ ಆಗುತ್ತೆ, TA ಕೂಡ ಇಲ್ಲಿ ಕಂಪ್ಲೀಟಾಗಿ ಇನ್ಕ್ಲೂಡ್ ಆಗುತ್ತೆ. ಅದಾದಮೇಲೆ ಮೆಡಿಕಲ್ ಮತ್ತು ಇನ್ಸೂರೆನ್ಸ್ ಕೂಡ ಇಲ್ಲಿ ಆ್ಯಡ್ ಆಗುತ್ತೆ. ಅದಾದಮೇಲೆ ಏನಪ್ಪ ಅಂದರೆ ಪರ್ಫಾರ್ಮೆನ್ಸ್ ನಿಮ್ಗೆ ಯಾವ ಥರ ಕೆಲಸ ಮಾಡಿದ್ರೆ ಅದ್ರ ಮೇಲೆ ಕೂಡ ಬೋನಸ್ ಜಾಸ್ತಿ ಸಿಗುತ್ತಾ ಹೋಗುತ್ತೆ. ಓಕೆನಾ, ನಿಮಗೆ ಆರಾಮ್ ಏನಪ್ಪ ಅಂದರೆ ನಿಮಗೆ ಏನಪ್ಪ ನಾನು ಹೇಳೋ ಪ್ರಕಾರ 80,000 ರೂಪಾಯಿ ನಿಮಗೆ ಸಂಬಳ ಸಿಗುತ್ತೆ. ಓಕೆನಾ, ಅದ್ರ ಜೊತೆಗೆ DA ಮೆಡಿಕಲ್ ಇನ್ಸೂರೆನ್ಸು, ಆಮೇಲೆ ನಿಮ್ಗೆ ಯಾವ ಥರ ಕೆಲಸ ಮಾಡ್ತಾ ಅದ್ರ ಮೇಲೆ ಪರ್ಫಾರ್ಮೆನ್ಸ್ ಮೇಲೆ ನಿಮ್ಗೆ ಏನಪ್ಪ ಅಂದರೆ ನಿಮಗೆ ಏನಪ್ಪ ಸ್ಯಾಲರಿ ಕೂಡ ಇಲ್ಲಿ ಸಿಗ್ಬೋದು. ಓಕೆ, ಅಪ್ರಾಕ್ಸಿಮೇಟ್ ಏನಪ್ಪ ಅಂದರೆ 70,000 ರೂಪಾಯಿ ನಿಮಗೆ ಪರ್ ಮಂತ್ ನಿಮಗೆ ಕೈಗೆ 70,000 ರೂಪಾಯಿ ಬರುತ್ತೆ. ಓಕೆ, ಎಲ್ಲ ಕಟ್ಟಾಗಿ ಕೂಡ ನಿಮಗೆ 70,000 ರೂಪಾಯಿ ನಿಮಗೆ ಸಂಬಳ ಬರುತ್ತೆ ಅಂತ ನೋಡ್ತಾ ಹೋಗ್ಬೋದು. ಅದಾದಮೇಲೆ ಯಾವ ಥರ ಈ ಜಾಬ್ನ ಸೆಲೆಕ್ಷನ್ ಮಾಡ್ತಾ ನೋಡೋದಾದರೆ ಮೊದಲನೇದು ಆಯ್ಕೆ ಪ್ರಕ್ರಿಯೆ ಯಾವ ಥರ ಇರುತ್ತಪ್ಪ ನೋಡೋದಾದರೆ ಮೊದಲು ನೀವೇನಪ್ಪ ಅಂದರೆ ಇಂಜಿನಿಯರಿಂಗ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಓಕೆ, ನೀವು ಇಂಜಿನಿಯರ್ ಮಾಡ್ತೀರೋ ಅದ್ರ ಬೇಸಿಸ್ ಮೇಲೆ ನಿಮಗೆ ಏನಪ್ಪ ಅಂದರೆ ನಿಮಗೆ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಕನೆಕ್ಟ್ ಮಾಡ್ತಾರೆ, ಮಾಡ್ತಾರೆ. ಆಮೇಲೆ ಟೆಕ್ನಿಕಲ್ ನಾಲೆಜ್ ಟೆಸ್ಟ್ ಮಾಡ್ತಾರೆ. ಅದಾದಮೇಲೆ ಪರ್ಸನಲ್ ಇಂಟರ್ವ್ಯೂ ಟೆಸ್ಟ್ ಮಾಡ್ತಾರೆ. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ಇದು 4 ರೌಂಡಲ್ಲಿ ನಿಮಗೆ ಇದನ್ನು ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ. ಮೊದಲನೇದು ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮಗೆ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಇರ್ತಾರೆ. ಆ್ಯಪ್ಟಿಟ್ಯೂಡ್ ಟೆಸ್ಟ್ ಯಾವ ಥರಪ್ಪ ಅಂದರೆ ನಿಮಗೆ ಮ್ಯಾಥ್ಸ್ ಬಗ್ಗೆ ಅದನ್ನ ಇಲ್ಲಿ ಟೆಸ್ಟ್ ಕನೆಕ್ಟ್ ಮಾಡ್ತಾರೆ. ಅದಾದಮೇಲೆ ನಿಮಗೆ ಟೆಕ್ನಿಕಲ್ ನಾಲೆಜ್ ಇರುತ್ತೆ, ಅದನ್ನ ಮೇಲೆ ಟೆಸ್ಟ್ ಮಾಡ್ತಾರೆ. ಅದಾದಮೇಲೆ ಏನಪ್ಪ ಅಂದರೆ 2 ಪಾಸ್ ಆಗಿ ನಿಮಗೆ ಪರ್ಸನಲ್ ಇಂಟರ್ವ್ಯೂ ಇರ್ತಾನೆ. 1 by 1 ನಿಮಗೆ ಏನಪ್ಪ ಇಂಟರ್ವ್ಯೂ ಕನೆಕ್ಟ್ ಮಾಡ್ತಾರೆ. ಆ ಇಂಟರ್ವ್ಯೂ ಪಾಸ್ ಆದ ಏನಪ್ಪ ನೆಕ್ಸ್ಟ್ 4 ಸ್ಟೆಪ್ ಒಳಗೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡೋಕ್ಕೆ ಕರೀತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಏನಪ್ಪ ನಿಮಗೆ ಫೈನಲ್ ಲಿಸ್ಟ್ ಬರ್ತಾರೆ, ನೀವು ಆರಾಮಾಗಿ ಜಾಬ್ಗೆ ಹೋಗ್ಬೋದು. ಓಕೆನಾ, ಅದಾದಮೇಲೆ ಏನಪ್ಪ ಅಂದರೆ ಈ ರಿಟರ್ನ್ ಎಕ್ಸಾಮ್ ಮತ್ತು ಇಂಟರ್ವ್ಯೂ ಬೇಸ್ ಸೆಲೆಕ್ಷನ್ ಫೈನಲ್ ಆಗಿ ಹೇಳ್ಬೇಕಪ್ಪ ಅಂದರೆ ನಿಮಗೆ ಏನಪ್ಪ ಅಂದರೆ ನಿಮಗೆ ರಿಟರ್ನ್ ಎಕ್ಸಾಮ್ ಮತ್ತು ಪ್ಲಸ್ ಇಂಟರ್ವ್ಯೂ ಬೇಸ್ ಸೆಲೆಕ್ಷನ್ ಇರುತ್ತಂತ ಇಲ್ಲಿ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಅರ್ಜಿ ಶುಲ್ಕ ಯಾವ ಥರ ಇರುತ್ತಪ್ಪ ನೋಡೋದಾದರೆ ನಿಮಗೆ ತುಂಬ ಕಡಿಮೆ ಇಲ್ಲಿ ಅರ್ಜಿ ಶುಲ್ಕ ನಡೀತಾರೆ. ಓಕೆನಾ, ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಏನಪ್ಪ ಅಂದರೆ SC ಏನಪ್ಪ OBC ಜನರಲ್ OBC EWS ಕ್ಯಾಟಗರಿ ಏನಪ್ಪ ಅಂದರೆ 500 ರೂಪಾಯಿ ಅಮೌಂಟ್ ಫೀಸ್ ಇರುತ್ತೆ. ಓಕೆ, 500 ರೂಪಾಯಿ ನಿಮಗೆ ಅಮೌಂಟ್ ಇಲ್ಲಿ ಪೇ ಮಾಡೋಕ್ಕಾಗಿರುತ್ತೆ. ಅದಾದಮೇಲೆ ಬಂದ್ಬಿಟ್ಟು ಏನಪ್ಪ ಅಂದರೆ SC ST ಕ್ಯಾಟಗರಿ ಮತ್ತು PW ಎಕ್ಸ್ ಸರ್ವಿಸ್ ಕ್ಯಾಟಗರಿ ಏನಪ್ಪ ಅಂದರೆ ಯಾವುದೇ ಥರ ನಿಮಗೆ ಅಲ್ಲಿ ಅಮೌಂಟು ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆನಾ, ನಿಮಗೆ ಫ್ರೀಯಾಗಿ ಇಲ್ಲಿ ಅಪ್ಲೈ ಮಾಡ್ಬೋದು. ಓಕೆ, ಆದಮೇಲೆ ಪೇಮೆಂಟ್ ಮಾಡ್ಬೋದು ಏನಪ್ಪ ಅಂದರೆ ಆನ್ಲೈನ್ ನೀವು ಪೇಮೆಂಟ್ ಮಾಡ್ಬೋದು. ಯಾವ ಥರ ನಿಮಗೆ ಬ್ಯಾಂಕಿಗೆ ಹೋಗಿ DD ಕಟ್ಟಿ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಫಾರ್ ನಿಮಗೆ ಏನಪ್ಪ ಅಂದರೆ ಆನ್ಲೈನ್ ಹೋಗಿ ನೀವು ಅಮೌಂಟ್ನ ಪೇ ಮಾಡಬೇಕು. ಇಷ್ಟು ಬಂದ್ಬಿಟ್ಟು ಪ್ರಮುಖ ದಿನಾಂಕಗಳು ಯಾವುದಪ್ಪ ಇಂಪಾರ್ಟೆಂಟ್ ಡೇಸ್ ಬಂದ್ಬಿಟ್ಟು ಯಾವಾಗಪ್ಪ ನೋಡೋದಾದರೆ ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಏನಪ್ಪ ಅಂದರೆ 11ನೇ ತಾರೀಕು 2ನೇ ತಿಂಗಳು ಫೆಬ್ರವರಿ 11ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇದೇ ಮಂತ್ 20ನೇ ತಾರೀಕು ಏನಪ್ಪ ನಮಗೆ ಲಾಸ್ಟ್ ಡೇಟ್ ಆಗಿರುತ್ತೆ. ಓಕೆನಾ, 20ನೇ ತಾರೀಕು ನಿಮಗೆ ಎಂಡ್ ಆಗುತ್ತೆ, ನೀವು ಬೇಗ ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸಾಮ್ ಡೇಟು ಮತ್ತು ಅಡ್ಮಿಟ್ ಕಾರ್ಡ್ ಯಾವಾಗಪ್ಪ ಅಂದರೆ ನಿಮಗೆ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿ ಒಂದು ವಾರಕ್ಕೆ ನಿಮಗೆ ಏನಪ್ಪ ಅಂದರೆ ಎಕ್ಸಾಮ್ ಡೇಟು ಮತ್ತು ಅಡ್ಮಿಟ್ ಕಾರ್ಡ್ ರಿಲೀಸ್ ಮಾಡೋದು ಅದನ್ನು ಕೂಡ ಇಲ್ಲಿ ಹೇಳ್ತಾ ಹೋಗ್ತಾರೆ. ಓಕೆನಾ, ಅದು ಬಿಟ್ಟ ಮೇಲೆ ನಿಮಗೆ ನಾನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇಲ್ಲ ನನ್ನ ಟೆಲಿಗ್ರಾಮ್ ಚಾನಲ್ಲಿ ಇಲ್ಲ ವಾಟ್ಸಪ್ ಚಾನಲ್ ಅಲ್ಲಿ ಜಾಯ್ನ್ ಆಗಿ ನಿಮಗೆ ಡೈರೆಕ್ಟಾಗಿ ನಾನು ಯಾವುದಾದ್ರು ನೋಟಿಫಿಕೇಶನ್ ಬಂದರೆ ಅಡ್ಮಿಟ್ ಕಾರ್ಡ್ ಬಂದರೆ ನಿಮಗೆ ಅಲ್ಲಿ ಮೆಸೇಜ್ ಆಗ್ತಾ ಹೋಗ್ತೀನಿ. ಓಕೆನಾ, ಅದಾದ್ಮೇಲೆ ಏನಪ್ಪ ಅಂದರೆ ಇದೊಂದು ನೆನಪಿಟ್ಕೊಳ್ತೀನಿ, ನಿಮ್ಮದು ಲಾಸ್ಟ್ ಡೇಟ್ ಇವತ್ತೆಷ್ಟಪ್ಪ ಡೇಟಲ್ಲಿ ಆಲ್ರೆಡಿ ನೋಡ್ತಾ ಹೋದ್ರೆ ಇವತ್ತು ಆಲ್ರೆಡಿ ಎಷ್ಟಪ್ಪ ಅಂದರೆ ಮಂಡೇ ಇವತ್ತು 16 ಡೇಟ್ ಬಂದುಬಿಟ್ಟು ಇವತ್ತು 16 ಡೇಟ್ ಆಗುತ್ತೆ. ಈ ರಿಮೈನಿಂಗ್ ಅಂದರೆ 20ನೇ ತಾರೀಕು ಅಂದರೆ ರಿಮೈನಿಂಗ್ ಏನಪ್ಪ ನಿಮಗೆ 9 ಡೇಸ್ ರಿಮೈನಿಂಗ್ ಉಳಿದಿದೆ. ಓಕೆ, ಹಾಗಾಗಿ ಬೇಗ ಕೂಡ ಅಪ್ಲೈ ಮಾಡ್ಬೋದು. ನಿಮಗೆ ನಾನು ಕೂಡ ಈ ಜಾಬಿಗೆ ಅಪ್ಲೈ ಮಾಡಬೇಕು, ನಿಮಗೆ ಏನಾದರೂ ವೀಡಿಯೋ ಬೇಕಂದ್ರೆ ಹೇಳಿ ನಾನು ಯಾವ ಥರ ಅಪ್ಲೈ ಮಾಡೋ ಕೂಡ ತಿಳಿಸಿಕೊಡ್ತೀನಿ. ಓಕೆ, ಇಲ್ಲ ನಿಮಗೆ ಗೊತ್ತಿದೆ ನೀವು ಕೂಡ ಅಪ್ಲೈ ಮಾಡ್ಬೋದು. ಆಮೇಲೆ ಅರ್ಜಿ ವಿಧಾನ ಯಾವ ಥರ ಅಪ್ಲೈ ಮಾಡೋದು ನೋಡೋದಾದರೆ ಅರ್ಜಿನ ಬಂದುಬಿಟ್ಟು ಫಸ್ಟು ಈ ಅಫಿಷಿಯಲ್ ವೆಬ್ಸೈಟ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇದನ್ನು ಕ್ಲಿಕ್ ಮಾಡಿ ಹೋದ್ಮೇಲೆ ಏನಪ್ಪ ಅಂದರೆ ನೆಕ್ಸ್ಟ್ ಕ್ಲಿಕ್ ಮಾಡಿ ಆದ್ಮೇಲೆ ಸ್ಟೆಪ್ 2 ಏನಪ್ಪ ಅಂದರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟಾಗಿ ತಿಳಿಸಿ ಯಾವ ಕೂಡ ಅಪ್ಲೈ ಮಾಡೋದು. ಸ್ಟೆಪ್ 2 ಬಂದು ಕೇರ್ ಅಂತ ಅಲ್ಲಿ ಕಾಣಿಸುತ್ತೆ, ಅದ್ಮೇಲೆ ಕ್ಲಿಕ್ ಮಾಡಿ. ಆದಮೇಲೆ ನೀವೇನು ಫಸ್ಟ್ ರಿಜಿಸ್ಟರ್ ಆಗಿದ್ದರೆ ಇಲ್ಲ ಫಸ್ಟ್ ಆಲ್ರೆಡಿ ರಿಜಿಸ್ಟರ್ ಆಗಿದೆ, ನೀವು ಫಸ್ಟ್ ರಿಜಿಸ್ಟರ್ ಆಗಿ ಆದಮೇಲೆ ನಿಮ್ಮದು ಮೊಬೈಲ್ ನಂಬರು ಮತ್ತು ಇಮೇಲ್ ಹಾಕಿ ರಿಜಿಸ್ಟರ್ ಆದಮೇಲೆ ನಿಮಗೆ ಲಾಗಿನ್ ಐಡಿ ಬರುತ್ತೆ, ಲಾಗಿನ್ ತಗೊಂಡೋಗಿ ಆಮೇಲೆ ನಿಮ್ಮ ಫಾರ್ಮ್ ಇಲ್ಲಿ ಫಾರ್ಮ್ ಇರುತ್ತೆ, ಫಾರ್ಮ್ ಕಂಪ್ಲೀಟಾಗಿ ಫಿಲ್ ಮಾಡಬೇಕು. ನಿಮ್ಮ ಫೋಟೋ ಆಗಿರ್ಬೋದು, ಸಿಗ್ನೇಚರ್ ಆಗಿರ್ಬೋದು, ಡಾಕ್ಯುಮೆಂಟ್ ಎಲ್ಲ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ ಫಿಫ್ತ್ ಸ್ಟೆಪ್ ಒಳಗೆ ಏನಪ್ಪ ಅಂದರೆ ಅಪ್ಲಿಕೇಶನ್ ಫೀಸ್ನ ಫಿಲ್ ಮಾಡೋದು, ಇದು ಪೇ ಮಾಡ್ತಾ ಇರುತ್ತೆ, ಅಲ್ಲಿ ಹೋಗಿ ನೀವು ಪೇ ಮಾಡಬೇಕು. ಓಕೆನಾ, ಅದಾದ ಬಂದುಬಿಟ್ಟು ಲಾಸ್ಟ್ ಏನಪ್ಪ ಅಂದರೆ ಫೈನಲ್ ಸಬ್ಮಿಟ್ ಮಾಡಿದ್ರೆ ಸಬ್ಮಿಟ್ ಮಾಡೋ ಅಪ್ಲಿಕೇಶನ್ ಫಾರ್ಮ್ ನೀವು ನಿಮ್ಮದು ರೆಫರೆನ್ಸ್ ಆಗಿ ಇಲ್ಲಿ ಜೆರಾಕ್ಸ್ ತೊಗೊಂಡು ಇಟ್ಕೊಂಡಿರಿ. ಯಾಕಪ್ಪ ಅಂದರೆ ಫ್ಯೂಚರಲ್ಲಿ ನಿಮಗೆ ಜಾಬ್ ಸೆಲೆಕ್ಷನ್ ಆದಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೆದಾಗೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ತೋರಿಸ್ ಅಂತ ಹೇಳ್ತಾರೆ. ಆಮೇಲೆ ನೀವು ಅಮೌಂಟ್ ಪೇ ಮಾಡ್ತಿಲ್ಲ ಅದನ್ನು ಕೂಡ ಇಲ್ಲಿ ತೋರಿಸ ಅಂತ ಹೇಳ್ತಾರೆ. ಹಾಗಾಗಿ ನೀವೇನು ಕಂಪ್ಲೀಟಾಗಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋಬೇಕು. ಓಕೆನಾ,
ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಯಾವ ಡಾಕ್ಯುಮೆಂಟ್ ಬೇಕಪ್ಪ ಅನ್ನೋದಾದರೆ ನಿಮಗೆ ಫೋಟೋ ಬೇಕು, ಸಿಗ್ನೇಚರ್ ಬೇಕು, ಡಿಗ್ರಿ ಸರ್ಟಿಫಿಕೇಟ್ ಬೇಕು, ನಿಮ್ಮದು ಮಾರ್ಕ್ಸ್ ಕಾರ್ಡ್ ಬೇಕು, ಅಂದರೆ SSLC ಮಾರ್ಕ್ಸ್ ಕಾರ್ಡ್ ಬೇಕು. ಆಮೇಲೆ ನಿಮ್ದು ಯಾವುದೋ ಒಂದು ID ಪ್ರೂಫ್, ಆಧಾರ್ ಕಾರ್ಡ್ ಆಗಿರೋ, ಪಾನ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಯಾವುದೋ ಒಂದು ಡಾಕ್ಯುಮೆಂಟ್ ಬೇಕಾಗುತ್ತೆ. ಆಮೇಲೆ ನಿಮ್ಮದು ಕ್ಯಾಸ್ಟಿಂಗ್ ಕೂಡ ಇಲ್ಲಿ ಎಲ್ಲ ಏನಪ್ಪ ಅಂದರೆ ಕಂಪ್ಲೀಟ್ ಆಗಿ ಇಲ್ಲಿ ಡಾಕ್ಯುಮೆಂಟ್ ಬೇಕಾಗುತ್ತೆ. ಓಕೆನಾ, ನೀವು ವೀಡಿಯೋ ಪಾಸ್ ಮಾಡಿ ಕೂಡ ಒನ್ ಟೈಮ್ ಓದ್ಕೋಬೋದು. ಆಮೇಲೆ ಈ ಜಾಬಿನ ಯಾಕೆ ನೀವು ಆಯ್ಕೆ ಮಾಡ್ಕೊಂಡು ನೋಡೋದಾದರೆ ನಿಮಗೆ ಏನಪ್ಪ ಮೊದಲನೇದಾಗಿ ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ICRD ಕೂಡ ಇಲ್ಲಿ ಸಿಗ್ತಾ ಹೋಗ್ತದೆ. ಥರ್ಡ್ ಬಂದುಬಿಟ್ಟು ಜಾಬ್ ಸೆಕ್ಯೂರಿಟಿ ಇಲ್ಲಿ ಸಿಗುತ್ತೆ. ಮುಂದೆ ಬಂದುಬಿಟ್ಟು ಪ್ರಮೋಷನ್ ಆಪರ್ಚುನಿಟಿ ಏನಪ್ಪ ಜಾಸ್ತಿ ನಿಮಗೆ ಪ್ರಮೋಷನ್ ಸಿಗ್ತಾ ಹೋಗುತ್ತೆ. ಅದಾದಮೇಲೆ ನಿಮಗೆ ಪೆನ್ಷನ್ ಕೊಡ್ತಾರೆ, ರಿಟೈರ್ಮೆಂಟ್ ಟೈಮ್ ನಿಮಗೆ ಬೆನಿಫಿಟ್ ಕೊಡ್ತಾರೆ. ಓಕೆ, ನಿಮಗೆ ರಿಟೈರ್ಮೆಂಟ್ ಟೈಮ್ ಪೆನ್ಷನ್ ಕೂಡ ಕೊಡ್ತಾರೆ, ಆಮೇಲೆ ಬೆನಿಫಿಟ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಅದಾದಮೇಲೆ ಈ ರೆಸ್ಪೆಕ್ಟ್ಬಿಟ್ಟು ಕೆರಿಯರ್ ಅಂತ ಕೂಡ ನಾವು ನೋಡ್ತಾ ಹೋಗ್ಬೋದು. ಓಕೆ, ಹಾಗಾಗಿ ಇಂಜಿನಿಯರಿಂಗ್ ಗ್ರಾಜುಯೇಟ್ ಬೆಸ್ಟ್ ಏನಪ್ಪ ಅಂದ್ರೆ ಗೌರ್ಮೆಂಟ್ ಜಾಬ್ ಆಗಿರ್ತದೆ. ನೀವು ಇಂಜಿನಿಯರ್ ಮಾಡಿದರೆ ಇದು ಬೆಸ್ಟ್ ಗೌರ್ಮೆಂಟ್ ಜಾಬ್ ಆಗಿರ್ತದೆ. ಬೇಗ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆ, ಹಾಗಾಗಿ ನಿಮ್ಗೆ ಏನಪ್ಪ ಅಂದರೆ ಇಲ್ಲಿ ಪ್ರಮುಖ ಲಿಂಕ್ ನಾನು ಎಲ್ಲ ಕೊಟ್ಟಿರ್ತೀನಿ. ಓಕೆ, ನೀವು ವಾಟ್ಸಪ್ ಚಾನಲ್ ಆಗಿರ್ಬೋದು, ನಮ್ಮ ಟೆಲಿಗ್ರಾಮ್ ಚಾನಲ್ ಆಗಿರ್ಬೋದು, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಕೊಟ್ಟಿದ್ದೀನಿ. ಹಾಗೆ ಯಾವ ಥರ ಅಪ್ಲೈ ಮಾಡೋಕ್ಕೂ ಅದನ್ನು ಅಪ್ಲೈ ಲಿಂಕ್ ಕೊಟ್ಟಿದ್ದೀನಿ. ಆಮೇಲೆ ಅಫಿಷಿಯಲ್ ಇದು ನೋಟಿಫಿಕೇಶನ್ ಕೂಡ ಅಲ್ಲಿ ನೀವು ಕ್ಲಿಕ್ ಮಾಡೋದಾಗ ಅಲ್ಲಿ ಅಫಿಷಿಯಲ್ PDF ಇದೆ, ಅಲ್ಲಿ ಹೋಗಿ ನೀವು ನೋಡ್ಕೋಬೋದು. ಆಮೇಲೆ ಅಫಿಷಿಯಲ್ ವೆಬ್ಸೈಟ್ ಕೂಡ ಇಲ್ಲಿ ಕಂಪ್ಲೀಟಾಗಿ ನೀಡಿದ್ದೇನೆ. ಓಕೆನಾ, ಇದಿಷ್ಟು ಯಾವ ಥರ NTPC ನೇಮಕಾತಿಯನ್ನು ಎಷ್ಟು ನಾವು ಕಂಪ್ಲೀಟಾಗಿ ನೀವು ಯಾವ ಥರ ಯಾವ ರಿಕ್ವೈರ್ಮೆಂಟ್ ಇರಬೇಕು, ಎಲಿಜಿಬಿಲಿಟಿಯನ್ನು ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಓಕೆ, ಈ ವಿಡಿಯೋ ನಿಮಗೇನು ಇಷ್ಟ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಓಕೆ, ನಿಮಗೇನೋ ಡೌಟ್ ಇದೆ ಕಮೆಂಟ್ ಮಾಡಿ, ನಾನು ಬೇಗ ರಿಪ್ಲೈ ಮಾಡ್ತಾ ಹೋಗ್ತೀನಿ. ಓಕೆ, ನಿಮಗೇನೋ ಡೌಟ್ ಇದೆ ರಿಪ್ಲೈ ಮಾಡಿ. ಓಕೆ, ಇದು ಯಾವ ಥರ ಅಪ್ಲೈ ಮಾಡೋ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ತಾ ಹೋಗ್ತೇನೆ. ಓಕೆನಾ, ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.